ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ, ನಾನು ಇನ್ನೊಂದು ಫೇಸ್ ಪ್ಯಾಕನ್ನು ತಿಳಿಸ್ಕೊಡ್ತೀನಿ. ಇದನ್ನು ನೀವು ಉಪಯೋಗ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಒಂಥರ ಗ್ಲಾಸಿನಂತೆ ಹೊಳಿತದೆ. ಅಂದರೆ ಕೊರಿಯನ್ ಗ್ಲಾಸ್ ಸ್ಕಿನ್ ಇರುತ್ತಲ್ಲ, ಆ ಥರ ಹೊಳಪು ಬರ್ತದೆ, ಆಮೇಲೆ ಫೇರ್ ಆಗ್ತದೆ. ಇದನ್ನು ಯಾವ ಥರ ಮಾಡೋದು, ಇದನ್ನು ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಮಾಡ್ತಾ ಬನ್ನಿ. ಒಂದು 2 ತಿಂಗಳಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಏನಂದರೆ, ಫಸ್ಟ್ ಒಂದು ಕಪ್ಪಲ್ಲಿ 1 ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ. ಅದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆಮೇಲೆ 1/4 ಚಮಚದಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಚಿಟಿಕೆ ಅಂದರೆ ಒಂದು 1/4 ಚಮಚದಷ್ಟು ಕಸ್ತೂರಿ ಅರಿಶಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕಿಗೆ ಎಷ್ಟು ಹದ ಬೇಕೋ ಅಷ್ಟನ್ನು ರೋಸ್ ವಾಟರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಫಸ್ಟನ್ನು ಮುಖವನ್ನು ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಂಡಾದಮೇಲೆ ಈ ಫೇಸ್ ಪ್ಯಾಕನ್ನು ಹಚ್ಕೊಂಬಿಟ್ಟು ನೀಟಾಗಿ ಕೂದಲಿಗೆ, ಇದು ಐಬ್ರೋಕ್ ಆಗಿರ್ಬೋದು, ನಿಮ್ಮದು ಕೂದಲಕ್ಕೂ ಹಚ್ಕೋಬೇಡಿ, ನೀಟಾಗಿ ಮುಖಕ್ಕೆ ಮಾತ್ರ ನೀಟಾಗಿ ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಬಿಟ್ಬಿಡಿ. ಅದು ಒಣಗೋಗ್ತದೆ. ಒಣಗೋದ್ಮೇಲೆ ನಿಮ್ಮ ಕೈಯಿಂದನೇ ತ್ಯಾವ ಮಾಡಿಕೊಂಡು ನೀಟಾಗಿ ರಬ್ ಮಾಡ್ಕೊಂಬಿಡಿ. ರಬ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳಿತಾ ಬನ್ನಿ. ಈ ಥರ ನೀವು ಈ ವಾರದಲ್ಲಿ ಒಂದು 2 ಸರಿ ಆದರೂ ನೀವು ಮಾಡ್ತಾ ಬನ್ನಿ. ಒಂದು 2 ತಿಂಗಳಲ್ಲಿ ನಿಮ್ಗೆ ಇದು ರಿಸಲ್ಟ್ ಒಳ್ಳೆಯ ರಿಸಲ್ಟೇ ಸಿಗ್ತದೆ. ಆಮೇಲೆ ಈ ಥರ ಮಾಹಿತಿ ನಿಮಗೆ ಮತ್ತೆ ಬೇರೆ ಯಾವುದಾದ್ರು ಬೇಕಾದರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮರೆಯದೇ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಯಾರು ಹೊಸಬರು ಈ ಚಾನಲನ್ನು ನೋಡ್ತಾ ಇದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಮೇಲೆ ಯಾರಿಗೆ ಇಷ್ಟವಾಗಿದ್ದರೆ ನನ್ನ ವಿಡಿಯೋ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.